ಇಲ್ಲಿ ಕುಡಿಯುವ ನೀರು ಬಚ್ಚಿನವಾದ ಬಿಲ್ ಮಾತ್ರ 1000 ರೂಪಾಯಿ ಇರುತ್ತೆ. ಈ ಬಗ್ಗೆ ಇಲ್ಲಿನ ವಾಸಿಗಳು ಎಷ್ಟೇ ದೂರಿನ ಕೊಟ್ಟರು ಯಾವುದೇ ಪ್ರಯೋಜನ. ಕುಡಿಯೋಕೆ ನೀರಿಲ್ಲದಿದ್ದರೂ 1000 ಗಟ್ಟಲೆ ಬಿಲ್ ಕಟ್ಟೋ ಪರಿಸ್ಥಿತಿ ಫ್ರೇಸರ್ ಟೌನ್ನ ಲಾ ರಾಯಲ್ ವಿಕ್ಟೋರಿಯನ್ ಅಪಾರ್ಟ್ಮೆಂಟ್ ವಾಸಿಗಳದ್ದು. ಈ ಅಪಾರ್ಟ್ಮೆಂಟ್ಗೆ ಕುಡಿಯುವ ನೀರು ಬಂದು ಸುಮಾರು 3-4 ತಿಂಗಳೇ ಕಳೆದಿವೆ. ಈ ಬಗ್ಗೆ ಜಲಮಂಡಳಿ ಅಧಿಕಾರಿಗಳಿಗೆ ಇವರು ಸಾಕಷ್ಟು ಬಾರಿ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. 6 years ಇಂದ ನಾವು ಆಲ್ಮೋಸ್ಟ್ 6 years ಇಂದ ಇದ್ದೇವೆ. ಬಟ್ ದಿಸ್ ಇಯರ್ ತನಕ ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ. ನೀರಿದ್ದು ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇರಲಿಲ್ಲ. ಫೆಬ್ರವರಿಯಲ್ಲಿ ಫ್ರೇಸರ್ ಟೌನ್ ಏರಿಯಾದಲ್ಲಿ ನೀರು ಬರಲ್ಲ, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಂದ್ಸರಿ ಅನೌನ್ಸ್ ಮಾಡಿದ್ರು. ಅವತ್ತಿಂದ ನಂತರ ಇವತ್ತಿನ ತನಕ ನಮ್ಗೆ ಡ್ರಿಂಕಿಂಗ್ ವಾಟರ್ ಬರ್ತಾ ಇಲ್ಲ. ಇನ್ನೊಂದು ಕಡೆ ಕಾವೇರಿ ನೀರಿಲ್ಲದಿದ್ರೂ ಜಲಮಂಡಳಿಗೆ 1000 ಗಟ್ಟಲೆ ಬಿಲ್ ಕಟ್ಟಬೇಕಾಗಿದೆ. ಇವತ್ತಲ್ಲ ನಾಳೆ ಕುಡಿಯುವ ನೀರು ಬರಬಹುದು ಅನ್ನೋ ನಂಬಿಕೆಯಿಂದ ಪ್ರತಿ ತಿಂಗಳು ಬಿಲ್ ಪಾವತಿಸುತ್ತಲೇ ಇದ್ದಾರೆ. ಯಾಕೆ ಈ ಥರ ಮಾಡ್ತಾರೆ? ನಾಗರಿಕರ ಬಗ್ಗೆ ಏನು ಯೋಚನೆ ಇರಲ್ಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ನಾವು ಕಂಪ್ಲೇಂಟ್ಸ್ ಕೊಟ್ಟರು ಯಾಕೆ ಆ್ಯಕ್ಷನ್ ತಗೊಳ್ತಿಲ್ಲ ಇವರು? ಕೊಡೋ ಗಾಡಿ ಕೊಡ್ತಾರೆ, ಎಲ್ಲದೂ ಮಾಡ್ತಾರೆ. ನಮ್ಮ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವರು ಬೇಸತ್ತು ಹೋಗಿದ್ದಾರೆ. ಆದರೆ ಇದಕ್ಕೆಲ್ಲ ಉತ್ತರಿಸಬೇಕಾದ ಜಲಮಂಡಳಿ ಮಾತ್ರ ಬಾಯಿ ಮುಚ್ಚಿ ಕುಳಿತಿದೆ. ಅಮೃತ ಪಾಟೀಲ್, ಜನಶ್ರೀ ನ್ಯೂಸ್, ಬೆಂಗಳೂರು. ನಾವು ಫ್ರೇಸರ್ ಟೌನಲ್ಲಿ ಯಾವ ರೀತಿ ಬರ್ತಾ ಇಲ್ಲ ಫ್ರೇಸರ್ ಟೌನಲ್ಲಿ ಅಂತ ಕಳೆದ 3 ತಿಂಗಳಿಂದ ನಮ್ಗೆ ನೀರಿನ ಸಮಸ್ಯೆ ಇದೆ. ಇವಾಗ ಸದ್ಯಕ್ಕೆ 3 ತಿಂಗಳಿಂದ ನಮ್ಗೆ 1 ಬಾರಿ 2 ಬಾರಿ ನೀರು, ಅದು ಸ್ವಲ್ಪ ನೀರು ಬಂದಿದೆ. ಸೊ ಇಂಥ ಸಮಸ್ಯೆಗಳು ನಮ್ಗೆ ಅಪಾರ್ಟ್ಮೆಂಟ್ ಅಲ್ಲಿ ಇದೆ ಇವಾಗ. ಸುದೀಪ್, 3 months ಇಂದ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರಿ. ಮೊದಲನೇ ತಿಂಗಳು ನೀರು ಬಂದಿಲ್ಲ, ಬಟ್ ಬಿಲ್ ಬಂದಿತ್ತಲ್ವಾ ನಿಮ್ಗೆ? ಹೌದು, ನೀರು ಬಂದಿಲ್ಲ, ಬಿಲ್ ಮಾತ್ರ ಕರೆಕ್ಟ್ ಆಗಿ ಟೈಮ್ ಬರ್ತಾ ಇದೆ. ಸರಿ, ಮೊದಲನೇ ತಿಂಗಳು ಬಿಲ್ ಬಂದಾಗ ನೀರು ಬರ್ತಾ ಇದ್ರು ಕೂಡ ಬಿಲ್ ಬಂದಂತ ವೇಳೆ ನೀವು ಕಂಪ್ಲೇಂಟ್ ಮಾಡಿದ್ರ ಅಂತ? ಹೌದು, ನಾನು ಪ್ರಥಮ ಬಾರಿ ಕಂಪ್ಲೇಂಟ್ ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೆ. ಆ ಕಂಪ್ಲೇಂಟ್ ಕಾಲ್ ಸೆಂಟರ್ಗೆ ಫೋನ್ ಮಾಡಿ ಹೇಳಿದಾಗ ಆ ಕಂಪ್ಲೇಂಟ್ ಮಾಡಿ ಒಂದು 5 ದಿನಕ್ಕೆ ಒಂದು ಯಾರು ಫೋನ್ ಮಾಡಿಲ್ಲ. ಫಸ್ಟ್ ಒಂದು ಐ ಥಿಂಕ್ ಒಂದು ಸ್ವಲ್ಪ ನೀರು ಬಂತು, ಆಮೇಲೆ ಪುನಃ ಅದೇ ಪ್ರಾಬ್ಲಮ್ ಸ್ಟಾರ್ಟ್. ಮತ್ತೆ ಇನ್ನೊಂದ್ಸಲ ನಾನು ಕಂಪ್ಲೇಂಟ್ ಮಾಡಿದೆ, ಅವಾಗ್ಲೂ ಏನು ರೆಸ್ಪಾನ್ಸ್ ಇಲ್ಲ. ನಾನು ಬೇರೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾತನಾಡಿದ್ದೇನೆ, ಅವರಿಂದಲೂ ಏನು ರೆಸ್ಪಾನ್ಸ್ ಇಲ್ಲ. ಖಾಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಯಾವ ನಂಬರ್ ಏನು ಡೋರ್ ನಂಬರ್ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಸರಿ ನಾವು ಬಂದು ನೋಡ್ತೀವಿ ಅಂತ ಫೋನ್ ಇಡ್ತಾರೆ ಅಷ್ಟೇ. ಮತ್ತೆ ಇನ್ನೇನು ಅವರಿಂದ ಇದುವರೆಗೂ ಯಾವುದೇ ಒಂದು ರೆಸ್ಪಾನ್ಸು ಅಥವಾ ಯಾವುದೇ ಒಂದು ಕಮ್ಯುನಿಕೇಶನ್ ಏನು ಇದುವರೆಗೂ ಸಿಕ್ಕಿಲ್ಲ. ನಾವು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಪಿಲ್ಲರ್ ಟುಕೊಂಡು ಓಡಾಡ್ತಿದ್ದೀವಿ. ಎಷ್ಟೋ ಜನ ಫೋನ್ ಮಾಡಿ ಮಾತಾಡಿದ್ದೀವಿ ಅಧಿಕಾರಿಗಳಿಗೆ. ಈ ಸಂಬಂಧ ಯಾವುದೇ ಪ್ರತಿಕ್ರಿಯೆ ನಮ್ಗೆ ಸಿಗ್ತಾ ಇಲ್ಲ. ನಮ್ಮ ಪಕ್ಕದ ಅಕ್ಕಪಕ್ಕದ ನಿವಾಸಿಗಳಿಗೆ ಸ್ವಲ್ಪ ನೀರು ಬರ್ತಾ ಇದೆ ಅಂತ, ಅದು ಕೂಡ ನಾವು ಹೇಳಿದ್ದೇವೆ, ನಮಗೆ ಮಾತ್ರ ಬರ್ತಾ ಇಲ್ಲ ಅಂತ. ನಿಮಗೆ ಪ್ರಾಬ್ಲಮ್ ಇರ್ಬೋದು, ನೋಡ್ಕೊಳ್ಳಿ ಅಂತಾರೆ. ಅದು ಈ ತರ ನಮಗೆ ಸ್ಯಾನಿಟೇಷನ್ ಚಾರ್ಜ್ ನಾವು ಕೊಟ್ಟು, ಬೋರ್ವೆಲ್ ಚಾರ್ಜಸ್ ನೀವು ನೋಡ್ತಾ ಇದ್ದೀರಾ, ಟಿವಿ ತೋರಿಸ್ತಾ ಇದ್ದಾರೆ, ಎಲ್ಲ ಕೊಟ್ಟು ಬಿಟ್ಟು ಇಂಥ ಒಂದು ಪರಿಸ್ಥಿತಿಯಲ್ಲಿ ಹಾನೆಸ್ಟ್ ಆಗಿ ನಾವು ಪ್ರತಿ ತಿಂಗಳು ಬಿಲ್ ಕರೆಕ್ಟ್ ಆಗಿ ಕಟ್ತಾ ಇರುವ ನಾಗರಿಕರಿಗೆ, ಟ್ಯಾಕ್ಸ್ ಕಟ್ತಾ ಇರುವ ನಾಗರಿಕೆ ಈ ರೀತಿಯ ಪ್ರಾಬ್ಲಮ್ ಅಂದ್ರೆ ತುಂಬಾ ಒಂದು ಇದೊಂದು ಬೇಜವಾಬ್ದಾರಿತನದ ವ್ಯವಸ್ಥೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸುಖೀಬ್, ನಮ್ಮ ಜೊತೆ ಮಾತನಾಡಿದ್ದೆ. ಈಗ ಅಪಾರ್ಟ್ಮೆಂಟ್ ನ ನಿವಾಸಿಯಾಗಿರುವಂತಹ ಅಕ್ಷತಾ ನಮ್ಮ ಜೊತೆ ಮಾತನಾಡ್ತಾರೆ. ಅಕ್ಷತಾ, ನಿಮ್ಮ ಒಂದು ಅಪಾರ್ಟ್ಮೆಂಟ್ ನ ಮತ್ತೊಬ್ಬ ನಿವಾಸಿ ಸುಖೀಬ್ ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಸುಮಾರು 3 ತಿಂಗಳಿಂದ ನೀರು ಮಾತ್ರ ಬರ್ತಾ ಇಲ್ಲ, ಬಟ್ ಜಲಮಂಡಳಿ ಬಿಲ್ ಕಟ್ತಾ ಇದೆ. ನೀವು ಕೂಡ ಪ್ರಾಮಾಣಿಕವಾಗಿ ಬಿಲ್ ಕಟ್ತಾ ಬರ್ತಾ ಇದ್ದೀರಾ. ಈಗ ಸಾಕಷ್ಟು ಬಾರಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು ಕೂಡ ಯಾವುದೇ ಪ್ರಯೋಜನಕ್ಕೂ ಕೂಡ ಬಂದಿಲ್ಲ. ಸೊ ಈಗ ನಿಮ್ಮ ಅಪಾರ್ಟ್ಮೆಂಟ್ ನ ನಿವಾಸಿಗಳ ಒಂದು ಆಗ್ರಹ ಏನು ಅಂತ, ನಮ್ಗೆ ಸರಿಯಾದ ರೀತಿಯಲ್ಲಿ ನೀರು ಪೂರೈಕೆ ಆಗ್ಬೇಕು ಅನ್ನುವಂಥದ್ದು, ಅಥವಾ ನೀರು ಬರ್ತಿದ್ರು ಕೂಡ ಬಿಲ್ ಕಟ್ಟಿದ್ದೀರಾ, ಆ ಹಣ ವಾಪಸ್ ಬರ್ಬೇಕು ಅನ್ನುವಂಥದ್ದು ಅಂತ? ಫಸ್ಟ್ ನಾವ್ ಏನ್ ಹೇಳ್ತಂದ್ರೆ, ನಮ್ಗೆ ಫಸ್ಟ್ ನೀರ್ ಕೊಡ್ಬೇಕು ಅವರು, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಲ್ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಬೇಡ ಅನ್ನಲ್ಲ. ಯಾಕಂದ್ರೆ 3 months ಮೇಲೆ ನಾವು ಬಿಲ್ ಕಟ್ತಿದ್ದೇವೆ, ನೀರ್ ಬರ್ತಾ ಇಲ್ಲ. ಫಸ್ಟ್ ನಾವೇನೇ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ನೀರ್ ಬಿಡ್ಬೇಕು ಅವರು.
every day it is like now more than in a week ನೀವು ಕನ್ಸಿಡರ್ ಮಾಡಿದ್ರೆ more than 60 rupees 70 rupees ನೀರು ಸಪರೇಟ್ ಆಗಿ ಮಿನರಲ್ ವಾಟರ್ಗೆ ಪೇ ಮಾಡ್ತಿದ್ದೇವೆ. ಅದ್ರ ಮೇಲೆ ಅಲಾಂಗ್ ವಿತ್ ದಟ್ ನಾವು ಜಲಮಂಡಳಿ ಕೂಡ ಪೇ ಮಾಡ್ತಾ ಇದ್ದೀರಾ? ನಾರ್ಮಲ್ ಬೀಟರ್ ಬಿಲ್ ಕೂಡ ಪೇ ಮಾಡ್ತಿದ್ದೀವಿ. ಅದಕ್ಕೆ ನಾವು ಸರಿಯಾದ ಜಲಮಂಡಳಿ ಅಧಿಕಾರಿಗಳು ಒಂದು ರೀತಿ ಡಿಸಿಷನ್ ತಗೊಂಡು ಇಮಿಡಿಯೇಟ್ ಆಗಿ ಕುಡಿಯುವ ನೀರನ್ನು ಪೂರೈಸಬೇಕು ಅಂತ ಹೇಳಿದ್ರೆ ನಮ್ದು ಫಸ್ಟ್ ಬೇಡಿಕೆ. ಫೈನ್, ಈಗ ಸುಮಾರು ಸಲ ಹೋಗಿದ್ದೀರಾ ಜಲಮಂಡಳಿಗೆ ಕಂಪ್ಲೇಂಟ್ ಕೊಡೋಕೆ, ಏನಾದ್ರು ಭರವಸೆ ಸಿಕ್ಕಿತ ನಿಮ್ಗೆ ಸಾಲ್ವ್ ಮಾಡ್ತೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಸುಮ್ಮನೆ ಆಲ್ರೆಡಿ ಹೇಳಿದಾಗೆ ಅವರು ಓಕೆ ಬರ್ತೇವೆ ನೋಡ್ತೇವೆ ಅಷ್ಟೇ, ಅದ್ರ ಬಿಟ್ಟರೆ ಬೇರೆ ಏನೋ ಇದ್ದಂತ ಏನೂ ಆಗ್ಲಿಲ್ಲ. ಫೈನ್, ಈಗ ಅಪಾರ್ಟ್ಮೆಂಟ್ ಸುದ್ದಿ ಬೀಳ್ತಾ ಇದ್ರು ಪಕ್ಕದ ಬಿಲ್ಡಿಂಗ್ ಎಲ್ಲ ನೀರು ಬರ್ತಾ ಇದೆ, ನಿಮ್ಮ ಬಿಲ್ಡಿಂಗ್ ನೀರು ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕನೆಕ್ಷನ್ ಅನ್ನೋದು ಸಮಸ್ಯೆ ಆಗಿರಬಹುದಾ ಅನ್ನೋ ಒಂದು ಕಾರಣ ಕೂಡ ಜಲಮಂಡಳಿಯವರು ಕೊಡ್ತಾ ಇದ್ದಾರೆ. ಈ ಒಂದು ಸಾಧ್ಯತೆ ಇರಬಹುದಾ ಅಕ್ಷತಾ? ಆ ಸಾಧ್ಯತೆ ಇದ್ರೆ ಅವ್ರು ಬಂದು ನಮ್ಗೆ ಹೇಳ್ಬೇಕು ತಾನೆ, ಇದು ಓಕೆ ನಿಮ್ ಬಿಲ್ಡಿಂಗ್ ಅಲ್ಲಿ ಕನೆಕ್ಷನ್ ಪ್ರಾಬ್ಲಮ್ ಇದೆ ಅಂತ. ಬಿಲ್ಡಿಂಗ್ ಅಲ್ಲಿ ಕನೆಕ್ಷನ್ ಪ್ರಾಬ್ಲಮ್ ಇದ್ರೆ ಮೀನ್ಸ್ ನಾವು ಬಿಲ್ಡಿಂಗ್ ಅವರು ಓಪನ್ ಮಾಡ್ಬೇಕು, ಡಿಗ್ ಮಾಡಿ ನೋಡ್ಬೇಕಾ, ಇಲ್ಲ ಜಲಮಂಡಳಿ ಅವ್ರು ಬಂದು ನೋಡ್ಬೇಕಾ, ಅದು ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ನಮ್ಗೆ. ನಮ್ದೇ ಅವ್ರು ಖಂಡಿತವಾಗಿ ಇದು ನಿಮ್ ಬಿಲ್ಡಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾವೇನಾದ್ರೂ ಮಾಡ್ಬೋದು. ಅದು ಹೇಳಲ್ಲ, ಬಂದು ನೋಡೋದಿಲ್ಲ, ಏನೂ ಮಾಡೋದಿಲ್ಲ, ಯಾರೊಬ್ರು ಬಂದು ವಿಸಿಟ್ ಮಾಡೋದಿಲ್ಲ, ಹೇಗೆ ಗೊತ್ತಾಗುತ್ತೆ ಹೇಳಿ? ಖಂಡಿತ ಅಕ್ಷತಾ, ಈ ಒಂದು ಸಮಸ್ಯೆನ ಜಲಮಂಡಳಿಯವರ ಬಗೆಹರಿಸಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಈ ಊರಲ್ಲಿರೋದಿಲ್ಲ ಎರಡೆರಡು ಜನಪ್ರತಿನಿಧಿಗಳಿಂದ ಹಿಡಿದು ಪೊಲೀಸ್ ಠಾಣೆಯವರೆಗೆ